ಚರ್ಚೆ ಆಗಿದೆ ಅಂತ ನಾವು ಕೇಳಿದ್ವಿ ಸರ್. ಯಾಕಂದ್ರೆ ವಿರೋಧ ಪಕ್ಷ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ನಮ್ಮ MLA ಅನಾರೋಗ್ಯ ಕಾರಣದಿಂದ ನಾವು ಯಾರ ಹತ್ರ ಹೋಗಿ ನಮ್ಮ ಭಾಗದ ಸಮಸ್ಯೆಗಳು ಸದನ ಮೂಲಕ ಮುಖಾಂತರ ನಾವು ಮುಗಿಸೋಕೆ ನಮ್ಗೆ ವ್ಯಕ್ತಿಗಳು ಇದ್ದಂಗೆ ಆಗಿದೆ. ನಮಗೆ ವಿರೋಧ ಪಕ್ಷದಲ್ಲಿ ನಾವು ಕೇಳಿ ಏನ್ ಹೇಳ್ತು ಅಂತಂದ್ರೆ ಚರ್ಚೆ ಮಾಡಿ ಉತ್ತರ ಕರ್ನಾಟಕ ಬರೀ ಕೇಳಿದ್ರು ಒಂದೇ ಅಲ್ಲ ಸರ್, ಎಲ್ಲಾ ಇಂಡಸ್ಟ್ರಿಗಳಿಗೆ ಯಾವುದೇ ರೀತಿ ಇಮಿಡಿಯೇಟ್ ಪರಿಷ್ಕಾರ ಇಲ್ಲ. ನಾವ್ ಹೆಂಗಾಗಿಬಿಟ್ಟು ಅಂದ್ರೆ ಸರ್ ಒಂಥರ ದುಡ್ಡುಕೊಳಗಾಗ್ಬಿಟ್ಟು ಏನಪ್ಪ ಒಂದ್ಸರಿ ಏನಾಗ್ತದೆ ನನಗೆ ಏನಕ್ಕೆ ಬೇಕಪ್ಪ ಇವೆಲ್ಲ ಆಸ್ತಿ ಹಾಳಾಗಿಟ್ಟು ನಾವು ಬಿಸ್ನೆಸ್ ಮಾಡಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಜಾಬ್ ಕ್ರಿಯೇಟ್ ಮಾಡಿ ನಮಗೇನ್ ಕೊಡಬೇಡ ಸರ್. ಒಂದು ಮಾಡೋ ಸಪೋರ್ಟ್ ಈ ಕಡೆ ನಾವು ಕೋಟ್ಯಾಂಗಟ್ಟಲೆ ಅವ್ರಿಗೆ ರಿಟರ್ನ್ ಮಾಡಿ GST ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ, ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರು ಅವರು ಇಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದಾರಲ್ಲಪ್ಪ, ಯಾರೋ ಅದಾನಿ ಅಂಬಾನಿ ಇದು ಬೆಟರ್ ಅಲ್ಲ, ಇವ್ರನ್ನೇ ನಾವು ಯಾಕೆ ಬೆನ್ನೆಲುಬಾಗಿ ನಾವು ಯಾಕೆ ನಿಂದಿರಬಾರ್ದು. ಅದ್ರಾಗ ನಮ್ಮ ಭಾಗದಲ್ಲಿ ಸರ್ ತುಂಗಭದ್ರಾ ಕೃಷ್ಣಾ ರಿವರ್ ಬೆಡ್ ನಮ್ಗೆ ಒಳ್ಳೆ ರಿಸೋರ್ಸ್ ಇದೆ. ಅಲ್ಲಿ 11 ಲಕ್ಷ ರೈತರ ಲ್ಯಾಂಡ್ ಬೆಡ್ ಏರಿಯಾ ಇದೆ. ಅದಕ್ಕೆ ಸಾವಿರ ಮಿಲ್ಲರ್ಸ್ ಇದ್ದಾರೆ. ಅವ್ರು ಯಾರಿಗೂ ನಮ್ಗೆ ಯಾವ್ದು ಆಫೀಸಲ್ಲಿ ನಮ್ಗೆ ಒಂದು ಕರೆಕ್ಟ್ ಆಗಿ ಒಂದು ಇದಿಲ್ಲ, ಗೈಡೆನ್ಸ್ ಇಲ್ಲ. ನಾನು ಸ್ಟಾರ್ಟ್ಅಪ್ ಫೌಂಡರ್ ಇದ್ದೀನಿ, ಅಗ್ರಿಗೇಟರ್, ಎಲ್ಲ ಸ್ಟಾರ್ಟ್ಅಪ್ಗೆ ಒಂದು ಸ್ಕೀಮ್ ಅಂತ ನಾನು ಅಲ್ಲಿ ರೀಚ್ ಆಗಕ್ಕೆ ಹೋದ್ರೆ ಒಂಥರ ಈಗ ಸೌಜನ್ಯವಾಗಿ ಏನ್ ಸ್ಕೀಮ್ ಇದೆ ಅಂತ ಹೇಳಲ್ಲ, ವೆಬ್ಸೈಟ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ಹಿಂಗೆ ಈ ತರ ಕೇಳಿಗೆ ಹೋದ್ರೆ ಸರ್ ಏನಪ್ಪಾ ಅಂತಂದ್ರೆ ಈಗ ಇದು ನಮ್ಗೆ ಸಂಬಂಧಿಸಿದ ವಿಷಯನೇ ಅನ್ನೋ ತರ ನೋಡಿದ್ರು. ಬಿಕಾಸ್ KDB ಆಲ್ಸೋ ಇಟ್ ಇಸ್ ಪಾರ್ಟ್ ಆಫ್ ಬರೋದ್ರಿಂದ ಕರೆದು ಅನ್ಯಾಯ ಆಗ್ತಾ ಇದೆ, ಇಂಡಸ್ಟ್ರಿಗೆ ಅನ್ಯಾಯ ಆಗ್ತದೆ ಅಂತ ಸೌಜನ್ಯ ಒಂದು ಕರೆದು ಇದನ್ನ ಸೊಲ್ಯೂಷನ್ ಮಾಡಲಿಲ್ಲ. ಅದು ನಮ್ಗೆ ತುಂಬಾ ಮೈನಸ್ ಆಗಿದೆ. 11% ಆಫ್ ಅವ್ರದ್ದು ಕಾಸ್ಟ್ ಲ್ಯಾಂಡ್ ವ್ಯಾಲ್ಯೂ ಕಾಸ್ಟ್ ಮೇಲೆ ಎಡಿಷನಲ್ 4-5 ಸರಿ ಸರ್ ಬಂದು ಇದು ಮಾಡಾಕತ್ತೀವಿ. ವಿಧಿ ಇಲ್ಲದೆ ನಾವು ಇವತ್ತು ಮೀಡಿಯಾ ಮುಂದೆ ಬಂದಿದ್ವಿ. ಇವಾಗ ಇಂಡಸ್ಟ್ರಿ ನಾವು ಬೇರೆ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿ ಫೇರ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ನಮ್ಮನ್ನ ಭಿಕ್ಷುಕರ ತರ ನೋಡ್ತಾರೆ. ಆಫೀಸರ್ಸ್ ಇರ್ಬೋದು, ಯಾವುದೇ ಮಿನಿಸ್ಟರ್ಗಳು ನಮ್ಮನ್ನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಆಮೇಲೆ ಮತ್ತೆ 15,000 ಅಂತೇಳಿ ಮತ್ತೆ 4 ಲಕ್ಷ ಚಿಲ್ಲರ ಮತ್ತೆ ಕಟ್ಸ್ಕೊಂಡು ಸರ್ ಟೋಟಲ್ 16 ಲಕ್ಷ ರೂಪಾಯಿ ಕಟ್ಸ್ಕೊಂಡು ಆಯ್ತಪ್ಪ. ಇನ್ನೊಂದು ಪ್ಯಾಕ್ ರೆಡಿ ಮಾಡಿದ್ರೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಅದು ಏನಂದ್ರೆ ನಾವು ಫ್ಯಾಕ್ಟ್ರಿ ಮಾಡಿ 10 ವರ್ಷ ಆದ ಸರ್. ಅಲ್ಲಾದ ಕೋಟ್ಯಾದ ಇಲ್ಲಾದ ಯಾಕಾದ ಇಲ್ಲಾದ ಅಂತೇಳಿ ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಈಗ ನಾವು ಸತ್ಯಾಗ್ರಹ ಮಾಡ್ತೀವಿ, ಅದು ಮಾಡ್ತೀವಿ ಮಾಡೋದಂತ ಲೆಕ್ಕ ಕೊಟ್ರೆ 55 ಲಕ್ಷ ನೀವು ಕಟ್ಟಿದ್ರೆ ಇಲ್ಲಾಂದ್ರೆ ಖಾಲಿ ಮಾಡಬೇಕು ಅಂತಾರೆ. ಆಮೇಲೆ 7-9ಕ್ಕೆ ವಿಕೇಶನ್ ಮಾಡ್ತಾರೆ. 7,50,000 ರೂಪಾಯಿ ಮೊದಲು ಬೆಳೆಸೋದು. ಆಮೇಲೆ 15% ಹಾಕಿ ಮಾಡ್ತಾರೆ. ಕಾಮ 15% 15,000 ಇರ್ತದ, ಅದು ಹಾಕಿ ಮಾಡಿಸಿದ್ರೆ ಓಕೆ. ಇದು 1 ಲಕ್ಷ 2 ಲಕ್ಷ ಸರ್. ಇವರು ತಗೊಂಡು ಎಷ್ಟಂದ್ರು ಸರ್ ರೈತರಲ್ಲಿ 1 ಲಕ್ಷದ ಮತ್ತು 2 ಲಕ್ಷಕ್ಕೆ ತಗೊಂಡ್ರು. ಇವ್ರಿ 2 ಲಕ್ಷಕ್ಕೆ ಎಕರೆ ಅವತ್ತು ಪರಿಸ್ಥಿತಿ ಅವ್ರು ತಗೊಂಡು ಬರೀ 1 ವರ್ಷ 2 ವರ್ಷಕ್ಕೆ ನಾವು 11,70 ಆಮೇಲೆ 16 10 ಕ್ಯಾರಿ 10 ನಾವು ಮಿಲ್ಲಿಗೆ ಈಗ ಸಣ್ಣ ಮಿಲ್ ಅಂದ್ರೆ 20-25 ಕೋಟಿ ಸರ್. ದೊಡ್ಡ ಮಿಲ್ಲು 8 ಮಿಲ್ ಹಾಕ್ಬೇಕಂದ್ರೆ 50 ಕೋಟಿ. ಈಗ ಅದಕ್ಕೂ ಇನ್ನೂ ಒಂದು ಮಿಲ್ ಹಾಕ್ಬೇಕಂದ್ರೆ 75 ಕೋಟಿ. ಇದಕ್ಕೆ ಏನಪ್ಪ ಅಂದ್ರೆ ಬ್ಯಾಗ್ ಈಗ ಮನೆ ಹೊಲ ಯಾವೇ ಬ್ಯಾಗ್ ಕೊಟ್ಟರು ಹಾಕಿದ್ರೆ ನಾವು ಪೂಜಾನ ಆಗಲಿ ಟರ್ಬೋನ ಆಗಲಿ ಏನೇ ಆಗಲಿ ಇದ್ರ ಮೇಲೆ ಇನ್ನೂ ಕೊಡೋದಿಲ್ಲ. ಸರಿ ಆಯ್ತು, ಅವತ್ತಿನ ಪರಿಸ್ಥಿತಿ ಮತ್ತೆ ಲೀಸ್ ಅಂತ ಕೊಡ್ತಾರೆ, ಅದು ನಾವು ಒಟ್ಟಿಗೆ ಅವತ್ತು ಇದೇ ನಾವು ಲೆಕ್ಕ ಅಂದ್ರೆ ಅದೇ ಒಂದು ಬೇರೆ ಕಟ್ಟಿ ಒಂದು 6 ತಿಂಗಳ ಲೇಟ್ ಆಯ್ತು ಸರ್. 4,30,000 ಒಟ್ಟು 16 ಲಕ್ಷ ರೂಪಾಯಿ ಕಟ್ಟಿದ್ದೀವಿ. ಅದೇ 11-12 ನಮಗೆ ಮೇನ್ ರೋಡ್ನಾಗೆ ಫಸ್ಟ್ ಬಿಟ್ಟು ಸಿಗೋದು. ಇವತ್ತು ಮೇನ್ ರೋಡ್ನಾಗ 1 ಕೋಟಿ ಐತಿ. ನಮ್ಮ ಒಳಗೆ ಅಲ್ಲಿ 20 ಲಕ್ಷಕ್ಕಿಂತ ಇಲ್ಲ, 15-16 ಲಕ್ಷ ಅಂದ್ರೆ ಇವತ್ತು ಹೆಚ್ಚಾಗ್ತದೆ. ನಮ್ಮದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಭಾಳ ಡೆವಲಪ್ ಇಲ್ಲ, ಪೂರಾ ಹಿಂದುಳಿದ ಭಾಗ ಇರ್ತದೆ. ಇಂಡಸ್ಟ್ರಿಯಲ್ಲಿ ಇವರು ಗ್ರೋತ್ಗೆ ಏನು ಸಹಕಾರ ಕೊಟ್ಟಿಲ್ಲ. KDB ಅವರು ಅವತ್ತು ಸ್ಥಾಪನೆ ಮಾಡಿದ್ರೆ ಆದಮೇಲೆ ಏನು ಡೆವಲಪ್ಗಳು ಇಲ್ಲ, ನೀರಾಗಲಿ ಏನೂ ಡೆವಲಪ್ ಇಲ್ಲ. ನಮಗೆಲ್ಲ ಬ್ಯಾಂಕ್ನಾಗ ಏನೇನು ಮಾಡಬಹುದು, ಬ್ಯಾಂಕ್ ಲೋನ್ ಹೆಚ್ಚಿಗೆ ಮಾಡ್ಬೋದು, ಎಲ್ಲರೂ ಯಾರಿಗೆಲ್ಲ ಸೇವ್ ಮಾಡ್ಬೋದು. ಆ ಥರ ಎಲ್ಲ ಭಾಳ ಕಷ್ಟದ ಜೀವನ ಆಗಿರ್ತದೆ.